श्रीगुरुभ्यो नमः। हरिः ओं। सदात्मध्याननिरतं विषजेभ्यः पराङ्खं नौमि शास्त्रेषु निष्णातं चन्द्रशेखरभारतीम्। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः रोमशः पौरुषश्चैव चमनो जवनो भृगुः शमनकोष्ठादशश्चेति ज्योतिश्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಫೆಬ್ರವರಿ 2025ನೇ ಇಸ್ವಿ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಯಾಕಂದರೆ ನಿಮ್ಗೆ ಹೇಗಾಗಿದೆ ಅಂತಂದರೆ, ಕನ್ಯಾ ರಾಶಿಯವರಿಗೆ ಎಲ್ಲ ಇದೆ, ಆದರೆ ಯಾವುದೂ ಕೂಡ ಸಿಗ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿ, ಒತ್ತಡದಲ್ಲಿ ಇದ್ದೀರಿ ನೋಡಿ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1ರಿಂದ 4 ಪಾದ, ಚಿತ್ತಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಹೇಳ್ತೇನೆ. ಮತ್ತು ಈ ತಿಂಗಳಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಫೆಬ್ರವರಿ ತಿಂಗಳಲ್ಲಿ 1ನೇ ತಾರೀಕಿಗೆ ಕುಂದ ಚತುರ್ಥಿ ಅಂತಿದೆ, 2ನೇ ತಾರೀಕಿಗೆ ಶ್ರೀ ಪಂಚಮಿ, ಹಾಗೆ 3ನೇ ತಾರೀಕು ಕುಮಾರ ಷಷ್ಠಿ, 4ಕ್ಕೆ ಸೂರ್ಯ ಜಯಂತಿ, 5ಕ್ಕೆ ರಥಸಪ್ತಮಿ. 5ನೇ ತಾರೀಕು ನೋಡಿ ವಿಶೇಷವಾಗಿ ರಥಸಪ್ತಮಿ ಪೂಜೆ ಪುನಸ್ಕಾರ ಮಾಡುವಂಥ ದಿವಸ. 6ನೇ ತಾರೀಕಿಗೆ ಮಧ್ವನವಮಿ, 8ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 9ನೇ ತಾರೀಕಿಗೆ ಭೀಷ್ಮ ದ್ವಾದಶಿ, 10ನೇ ತಾರೀಕಿಗೆ ಸೋಮಪ್ರದೋಷ, 12ನೇ ತಾರೀಕಿಗೆ ಭಾರತ ಹುಣ್ಣಿಮೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, 13ನೇ ತಾರೀಕಿಗೆ ಹರಿಪದ ಪುಣ್ಯಕಾರ, 16ಕ್ಕೆ ಸಂಕಷ್ಟರ ಚತುರ್ಥಿ, 24ಕ್ಕೆ ಸರ್ವೇಶಾಂ ಏಕಾದಶಿ, 25ಕ್ಕೆ ಮಹಾಪ್ರದೋಷ, 26ಕ್ಕೆ ಬಹಳ ಮುಖ್ಯವಾಗಿ ಮಹಾಶಿವರಾತ್ರಿ. ಶಿವರಾತ್ರಿ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು. 28ಕ್ಕೆ ಶಿವರಾತ್ರಿ ಅಮಾವಾಸ್ಯೆ. ಹಾಗಾಗಿ 26ಕ್ಕೆ ಮರೆಯದೇ ಇದ್ದ ಹಾಗೆ ಶಿವರಾತ್ರಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬನ್ನಿ. ಗ್ರಹಸ್ಥಿತಿ ಹೇಗಿದೆ? ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿ ಶುಕ್ರ, ಬುಧನು ಜೊತೆಗಿದ್ದಾನೆ. ರಾಶ್ಯಾಧಿಪತಿ ಜೊತೆಗೆ ಶುಕ್ರ, ಬುಧ, ರಾಹು 3 ಗ್ರಹಗಳು ಸಪ್ತಮದಲ್ಲಿ. ಷಷ್ಠ ರಾಶಿಯಲ್ಲಿ ರವಿ ಇದ್ದಾನೆ, ಇದು ಬಹಳ ಒಳ್ಳೆಯದಾದಂಥದ್ದು. ಅನಂತರದಲ್ಲಿ ನೋಡಿ ಅಷ್ಟಮದಲ್ಲಿ ಸ್ವಲ್ಪ ಗುರು ಮಾತ್ರ ವಕ್ರವಾಗಿದ್ದಾನೆ, ಕುಜ ಮತ್ತು ದಶಮದಲ್ಲಿದ್ದಾನೆ. ಹಾಗಾಗಿ ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ಎಲ್ಲ ಒಂದಂತಕ್ಕೆ ಬದಲಾವಣೆಗಳನ್ನು ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಏನೇನು ಬದಲಾವಣೆಗಳು? 1ನೇದಾಗಿ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಸಣ್ಣ ಸಣ್ಣ ಚಿಕಿತ್ಸೆಗಳನ್ನು ಮಾಡ್ಕೊಂಡು ಹೋದರೂ ಕೂಡ ಅದರಿಂದ ಹೆಚ್ಚಿನದಾದಂಥ ಖುಷಿ ಸಿಗುತ್ತೆ ನಿಮಗೆ. ಎಷ್ಟೋ ಸಲ ನಾವು ಕೇಳಿದ ತಕ್ಷಣ ಆಪ್ರೇಷನ್ನು ಅಂತ ಹೇಳಿಬಿಡ್ತಾರೆ, ಅವಾಗ ಹೆದರಿಕೆ ಆಗಿಬಿಡ್ತದೆ. ಏನು ಮಾಡಲಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಹಾಗಾಗಿ ಚಿಕ್ಕ ಪುಟ್ಟ ಔಷಧಿ ಉಪಚಾರಗಳಿಂದ ನಿಮ್ಮ ರೋಗ ರುಜಿನ ತೊಂದರೆಗಳಿಗೆ ಪರಿಹಾರ ಸಿಗ್ತದೆ. ಇದು ಬಹಳ ಮುಖ್ಯವಾದಂಥದ್ದು. 2ನೇದಾಗಿ ಕ್ಷೇತ್ರ ಸಂಚಾರ ಮಾಡುವಂಥದ್ದು. ಅರ್ಥ ಏನಂತಂದರೆ, ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ಕೊಡುವಂಥದ್ದು ಮತ್ತು ದೇವರನ್ನು ಸದಾಕಾಲ ಚಿಂತನೆ ಮಾಡುವಂತಹದ್ದು, ಇದು ಹೆಚ್ಚಿನದಾಗಿ ಉಂಟಾಗ್ತದೆ. ಹಾಗೆ ಅನಂತರದಲ್ಲಿ ಮನಸ್ಸಿಗೆಲ್ಲ ಇದೆ, ಒಳ್ಳೆಯದು ಮಾಡಬೇಕು, ಕೊಡಬೇಕು, ಆದರೆ ನಿಮ್ಮ ಕೈಗೆ ಯಾಕೋ ಹೊತ್ತಾ ಇಲ್ಲ, ಅಥವಾ ಏನೋ ಚಿಂತೆ ಆಗ್ತಾ ಇದೆ, ಅಥವಾ ಏನೋ ಟೆನ್ಷನ್ ಆಗ್ತಾ ಇದೆ, ಹೀಗೆಲ್ಲ ನಿಮಗಿದೆ. ಹಾಗೆ ಅಂತಹ ಟೆನ್ಷನ್ನು ಚಿಂತೆ ಎಲ್ಲ ಭಗವಂತನ ದೃಷ್ಟಿಯಿಂದ, ಭಗವಂತನ ದಶೆಯಿಂದ ಅಷ್ಟಷ್ಟಾಗಿ ದೂರ ಆಗ್ತಾ ಇದೆ. ಹಾಗೆ ಗಾಬರಿ ಬೀಳೋದು ಬೇಡ. ಎಲ್ಲೋ ಒಂದು ಕಡೆ ಭಗವಂತ ಆಶಾಭಾವನೆಯನ್ನು ಕೊಡ್ತಾನೆ ನೋಡಿ. ಶುಕ್ರನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ವಿವಾಹಾದಿ ಮಂಗಲ ಕಾರ್ಯವನ್ನು ಮಾಡುವಂಥದ್ದು ನೋಡಿ. ನೀವು ವಧು ಅಥವಾ ವರರಾಗಿದ್ದರೆ ಈ ತಿಂಗಳನ್ನು ನೋಡಿ ಮಾಘ ಮಾಸ ಇದೆ, ಹಾಗಾಗಿ ವಿವಾಹಕ್ಕೆ ಚಾಲನೆ ಕೊಡುವಂಥ ಸಾಧ್ಯತೆಗಳಿದೆ. ವಿವಾಹದ ವಿಷಯದಲ್ಲಿ ಮುಂದುವರಿರಿ, ಅದರಿಂದ ಸ್ವಲ್ಪ ಲಾಭಾಂಶಗಳು ಶುಭವಾಗ್ತದೆ. ಎಷ್ಟೋ ಸಲ ಗುರುಬಲ ಇಲ್ಲ ನಿಮ್ಗೆ ಹಾಗಂತೇಳಿ ಅಲ್ವಾ. ನೋಡಿ ಗುರು ಅಷ್ಟಮದಲ್ಲಿದ್ದಾನೆ, ಹಾಗೆ ಗುರುಬಲ ಇಲ್ಲ. ಹಾಗಿದ್ದಾಗೂ ಕೂಡ ಶುಕ್ರ 1 ತಿಂಗಳ ಕಾಲ ಇರ್ತಾನೆ. ನೀಚಾರಿ ಭಾಂಶೋ ಭೃಗುದೇವ ಪೂಜ್ಯೋ ಅಂತ ಅಂದರೆ, ನೀಚನಾದಂತಹ ಕುಜ, ಹಾಗೆ ಶುಕ್ರ, ಹಾಗೆ ಗುರು, ಇಷ್ಟು ಗ್ರಹಗಳು ಕೂಡ ವಿವಾಹಕ್ಕೆ ಅನುಕೂಲ ಕೊಡ್ತಾರೆ ಅಂತ ಹೇಳ್ತದೆ ಶಾಸ್ತ್ರ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಶುಕ್ರನ ಅನುಕೂಲ ಕೊಡ್ತಾನೆ. ಶುಕ್ರನ ಅನುಕೂಲತೆಗಳಿಂದ ವಿವಾಹಕ್ಕೆ ಅನುಕೂಲತೆಗಳಾಗ್ತದೆ. ಹಾಗಾಗಿ ಪ್ರಯತ್ನ ಮಾಡಿ, ಆ ಶುಕ್ರ ನಿಮ್ಗೆ ಒಳ್ಳೇದು ಮಾಡಲಿ ಅಂಥೇಳಿ ಬೇಡ್ಕೊಳ್ಳೋಣ. ಅನಂತರದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಿಗೆ ಕೂಡ ಎಲ್ಲೋ ಒಂದು ಖುಷಿ, ಸಂತೋಷ ಇವೆಲ್ಲ ಸಿಗುತ್ತೆ. ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತವೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಆದರೆ ಖುಷಿ ಸಂತೋಷವೇ ಇಲ್ಲ. ಬರೀ ಓದಬೇಕು ಅಂತ ಹೇಳ್ತಾ ಇರ್ತಾರೆ, ಬಿಟ್ಟರೆ ಓದಿದ್ರೆ ಏನು ಅಂಥೇಳಿ ತೀರ್ಮಾನ ಅವರಿಗೆ ಸಿಗುವುದಿಲ್ಲ. ಆದರೆ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಆತ್ಮತೃಪ್ತಿ ಸಿಗ್ತದೆ. ಅರ್ಥ ಏನು? ಇದೆಲ್ಲ ಒಂದು ಪರೀಕ್ಷೆಯ ಪೂರ್ವ ಸಿದ್ಧವಾದಂಥದ್ದು. ಫೆಬ್ರವರಿ ಅಂತಂದರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲೆಲ್ಲ ಎಕ್ಸಾಮ್ಗಳು ಇರುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಖುಷಿ ಇರುತ್ತೆ. ಖುಷಿಯಿಂದ ಓದಿದ್ರೆ ಬೇಗನೆ ತಲೆ ಹತ್ತುತ್ತದೆ ಅಲ್ವಾ. ಖುಷಿಯಿಂದ ಓದಿಲ್ಲ ಅಂದರೆ ತಲೆ ಹತ್ತುವುದಿಲ್ಲ. ಏನೋ ಯೋಚನೆ ಮಾಡ್ತಾಯಿದ್ರೆ, ಏನೋ ಟೆನ್ಷನ್ ಮಾಡ್ತಾಯಿದ್ರೆ ಯಾವುದೂ ತಲೆ ಹತ್ತುವುದಿಲ್ಲ. ಹಾಗಾಗಿ
ಈ ತಿಂಗಳಿನ ಹೆಚ್ಚಿನದಾದಂಥ ವಿದ್ಯಾರ್ಥಿಗಳ ಅನುಕೂಲತೆಗಳು ಕಾಣುತ್ತದೆ. ಅನಂತರದಲ್ಲಿ ನಿಮ್ಮ ವೈರಿಗಳು ಅಥವಾ ನಿಮ್ಮ ಶತ್ರುಗಳು ಯಾರಿದ್ದಾರೋ ಅವರು ದೂರ ಆಗುವಂಥ ಸಾಧ್ಯತೆಗಳು. ಷಷ್ಠ ಸ್ಥಾನದ ರವಿ ಶತ್ರುಗಳನ್ನು ದೂರ ಮಾಡುವಂತಹ ಸಾಧ್ಯತೆಗಳು. ಒಂದು ಒಳಗಡೆ ಇರುವಂಥ ಶತ್ರುಗಳಿರಬಹುದು ಅಥವಾ ಹೊರಗಡೆ ಇರುವಂಥ ಶತ್ರುಗಳಿರಬಹುದು. ಯಾವುದೇ ರೀತಿಯಾದಂಥ ಶತ್ರುಗಳಿದ್ದರೂ ಕೂಡ ಶತ್ರುಗಳೆಲ್ಲ ದೂರವಾಗ್ತಾರೆ. ಇದು ಬಹಳ ಉತ್ತಮವಾದಂಥದ್ದು. ಹಾಗೆ ಅನಂತರದಲ್ಲಿ ವಾಹನದಿಂದ ಶುಭ. ಈ ತಿಂಗಳಲ್ಲಿ ಏನಾದರೂ ವಾಹನ ಖರೀದಿ ಮಾಡಿದ್ರೆ ವಾಹನ ಖರೀದಿ ಮಾಡಿ, ಅಥವಾ ಯಾರಿಗಾದರೂ ವಾಹನ ಕೊಡಿಸ್ಬೇಕು, ಸ್ನೇಹಿತರಿಗೋ ಅಥವಾ ಮದುವೆ ಟೈಮ್ನಲ್ಲಿ ಯಾರಿಗಾದ್ರು ಕೊಡಬೇಕು ಅಂತಂದರೆ ಕೊಡಿ. ಏನೋ ಒಂದು ಒಳ್ಳೆಯ ಕೆಲಸ ಮಾಡೋದಾದರೆ ವಾಹನದಿಂದ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳಾಗ್ತದೆ. ಮತ್ತು ಇದ್ದಕ್ಕಿದ್ದಾಗೆ ನಿಮ್ಮ ಮೇಲೆ ಯಾವುದೋ ಒಂದು ದೋಷಾರೋಪಗಳು ಬಂದಿರ್ತದೆ. ಆ ದೋಷಾರೋಪಗಳು ಈ ತಿಂಗಳಲ್ಲಿ ಖುಲಾಸೆ ಆಗುವ ಹಾಗೆ ಆಗ್ತದೆ. ಎಷ್ಟೋ ಸಲ ದೋಷಾರೋಪಗಳು ಅನೇಕ ಬರ್ತದೆ. ನಾವು ಒಳ್ಳೆಯದಾಗಿದ್ದರೂ ಕೂಡ ಎಲ್ಲವೂ ಕೂಡ ಒಳ್ಳೆಯದಾಗಬೇಕು ಅಂತೇನಿಲ್ಲ. ಆ ದೋಷಾರೋಪಗಳು ಅದಾಗದ ದೂರ ಆಗುವಂಥ ಸಾಧ್ಯತೆಗಳಾಗುತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಯಾಕಂದರೆ ಶುಭಗ್ರಹನಾದಂಥ ಶುಕ್ರನು ರಾಶಿ ನೋಡ್ತಾ ಇದ್ದಾನೆ, ನಿಮ್ಮನ್ನು ಆದಷ್ಟು ಬೆಳವಣಿಗೆ ಮಾಡ್ತಾ ಇರ್ತಾನೆ. ಕಲೆ, ಸಾಹಿತ್ಯ, ಸಂಗೀತ ಇತ್ಯಾದಿಗಳನ್ನು ಮಾಡ್ತಾ ಇದ್ದಂಥವ್ರಿಗೂ ಕೂಡ ನಿಮ್ಮಲ್ಲೇ ಬೆಳವಣಿಗೆ ಆಗುತ್ತೆ. ನಿಮ್ಮಲ್ಲೇ ಒಂದಷ್ಟು ಸನ್ಮಾನ ಆಗುವಂಥದ್ದು, ಖುಷಿ ಸಿಗುವಂಥದ್ದು ಎಲ್ಲ ಮಾಡ್ತಾ ಇರ್ತೀರಿ. ಅಂದರೆ ಖುಷಿಯೇ ಇಲ್ಲಪ್ಪ, ಈ ಸಂಭಾವನೆ ಬಂದರೆ ಸಾಕಾಗಲ್ಲ, ಈಗೆಲ್ಲ ಯೋಚನೆ ಮಾಡ್ತಾ ಇರ್ತೀರಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಇನ್ಫ್ಲೇಷನ್ ರೇಟ್ ನೋಡಲಿಕ್ಕೆ ಹೋದರೆ ಏನೇ ಸಂಪಾದನೆ ಮಾಡಿದ್ದರೂ ಕೂಡ ಎಲ್ಲ ಖರ್ಚಾಗಿ ಹೋಗಿಬಿಡ್ತದೆ. ಯಾಕಂದರೆ ಮನುಷ್ಯನ ಖರ್ಚು ಜಾಸ್ತಿ. ಹಾಗಾಗಿ ಒಟ್ಟಿನಲ್ಲಿ ನಿಮ್ಮ ಸಂಪಾದನೆಯೂ ಜಾಸ್ತಿ ಆಗ್ತದೆ. ಮತ್ತು ಕಲೆ, ಸಾಹಿತ್ಯ, ಸಂಗೀತ ಮಾಡ್ತಾ ಇದ್ದಂಥವ್ರಿಗೆ ಗೌರವವೂ ಕೂಡ ಆಗುತ್ತೆ. ಎಷ್ಟೋ ಜನ ನಾನು ಪಿಕ್ಚರ್ ಮಾಡಬೇಕು, ಅಲ್ಲಿ ಹೋಗಬೇಕು, ಪತ್ರಿಕೋದ್ಯಮದಲ್ಲಿ ಮಿಂಚಬೇಕು ಅಂತ ಮಾಡ್ತಾ ಇರ್ತಾರೆ. ನಂತರವೂ ಕೂಡ ಈ ತಿಂಗಳಲ್ಲಿ ಸ್ವಲ್ಪ ಭವಿಷ್ಯ ಚೆನ್ನಾಗಿದೆ. ಈ ತಿಂಗಳಲ್ಲಿ ಪ್ರಯತ್ನ ಮಾಡಲಿಕ್ಕಾಗುತ್ತೆ. ಮತ್ತು ಕಾನೂನಿನ ಸಂಬಂಧವಾದಂತಹ ಏರುಪೇರುಗಳು ಏನಿದೆಯೋ ಅದು ಬಗೆಹರಿಯುವ ಹಾಗೆ ಆಗ್ತದೆ. ಅದರಲ್ಲೂ ಕೂಡ ಸ್ವಲ್ಪ ಜಯತ್ವ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ನೀರಿನ ಏನೋ ಸಮಸ್ಯೆಗಳಾಗಿದೆ, ಒಂದು ಬೋರ್ವೆಲ್ ಏನೋ ಕೆಟ್ಟು ಹೋಗಿದೆ ಅಥವಾ ನೀರಿನ ಸಮಸ್ಯೆಗಳಾಗಿದೆ ಅಂತಂದರೆ ನೀರಿಂದ ತೊಂದರೆ ಆದಂಥದ್ದನ್ನು ಸರಿ ಮಾಡುವಂಥ ಅವಕಾಶಗಳಿದೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಎಲ್ಲ ಚೆನ್ನಾಗಿ ನೀರು ಬರ್ತಾ ಇರ್ತದೆ, ಇವತ್ತು ನಾಳೆಗೆ ಬರುತ್ತೋ ಇಲ್ಲೋ ಯಾರಿಗೆ ಗೊತ್ತು, ಭಗವಂತನಿಗೆ ಗೊತ್ತು. ಹಾಗಾಗಿ ನೀರಿನ ಸಂಬಂಧವಾದಂಥ ತೊಂದರೆಗಳು ಪರಿಹಾರ ಆಗುವಂಥ ಚಾನ್ಸಸ್ಸು. ದಶಮದ ಕುಜ ಇದ್ದಕ್ಕಿದ್ದ ಹಾಗೆ ಭೂಮಿಯ ಲಾಭ, ಭೂಮಿಯ ಒಳಗಡೆಯಿಂದ ಲಾಭ. ನೋಡಿ ಹೇಗಾಗುತ್ತೆ ಕೆಲವೊಂದು ಸಲ ಅಂತಂದರೆ, ಒಂದು ಕಡೆಗೆ 1 ಎಕರೆನೋ ಅಥವಾ 10 ಗುಂಟೆನೋ 20 ಗುಂಟೆನೋ ಜಾಗ ತೆಗೆದುಕೊಂಡಿರ್ತೇವೆ. ಅಲ್ಲಿ ನಮಗೆ ಮೇಲುಗಡೆ ಗೊತ್ತಿರುವುದಿಲ್ಲ, ಕೆಳಗಡೆ ಒಳ್ಳೆಯ ರೀತಿಯಾದಂತಹ ಕಲ್ಲಿರುತ್ತೆ ಅಥವಾ ಏನೋ ಒಂದು ಉತ್ತಮವಾದಂತಹ ವಸ್ತುಗಳಿರುತ್ತೆ. ಇದರಿಂದ ಲಾಭಗಳಾಗುತ್ತೆ. ಹಾಗಂತೇಳಿ ಬೆಳ್ಳಿ ಬಂಗಾರ ಸಿಗುತ್ತೆ ಅಂತ ಅರ್ಥ ಅಲ್ಲ. ಕೆಳಗಡೆಗೆ ಏನೋ ಒಂದು ಉತ್ತಮವಾದಂತಹ ವ್ಯವಸ್ಥೆಗಳು ಸಿಗುತ್ತೆ. ಅಥವಾ ಯಾರೋ ಒಬ್ಬರು ಬೋರ್ವೆಲ್ಲೇ ಹಾಕಿದ್ರು ನೀರು ಬರಲ್ಲ, ಏನೂ ಇಲ್ಲ ಅಂಥೇಳಿ ಬಿಟ್ಟು ಬಿಡ್ತಾರೆ ಆ ಜಾಗ. ನನಗೆ ಯಾಕೋ ಕೈ ಹತ್ತುತ್ತಾ ಇಲ್ಲ ಅಂಥೇಳಿ ನಿಮಗೆ ಕೈ ಹತ್ತುತ್ತದೆ. ಯಾಕಂದರೆ ಕನ್ಯಾ ರಾಶಿಯವರು ಹೇಗೆ ಅಂತಂದರೆ ಅಳದು ತೂಗಿ ಯೋಚನೆ ಮಾಡಿ ನೀವು ಏನಾದರೂ ಕೆಲಸ ಮಾಡುವಂಥ ಜನ ಅಲ್ವ. ಹಾಗಾಗಿ ನಿಮಗೆ ಆ ಕೆಲಸ ಕೈ ಹತ್ತುವಾಗ ಆಗ್ತದೆ. ಮತ್ತು ಇದ್ದಕ್ಕಿದ್ದ ಹಾಗೆ ನೋಡಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಏನೋ ಒಬ್ಬರನ್ನು ವ್ಯಕ್ತಿಗಳನ್ನು ಕಳ್ಕೊಂಡಂಥದ್ದು ಅಥವಾ ವಸ್ತುಗಳನ್ನು ಕಳ್ಕೊಂಡಂಥದ್ದು ಅಥವಾ ಭೂಮಿಯನ್ನು ಕಳ್ಕೊಂಡಿದ್ದರೆ ಈ ತಿಂಗಳು ತೆಗುವಂಥ ಚಾನ್ಸಸ್ ಇದೆ. ನೋಡಿ ಇದು ವ್ಯಕ್ತಿಯೇ ಕಳ್ಕೊಂಡಿದ್ರಾ ನೋಡಿ ಹಿಂದೆ, ಅಥವಾ ಭೂಮಿ ಕಳ್ಕೊಂಡಿದ್ದೀರಾ ನೋಡಿ, ಅಥವಾ ಏನಾದರೂ ಹಣ ಕೊಟ್ಟು ಕಳ್ಕೊಂಡಿದ್ದೀರಾ ನೋಡಿ. ಅದೇನೋ ಸ್ವಲ್ಪ ಮರಳಿ ನೀವಿದ್ದಲ್ಲಿ ವಾಪಸ್ಸು ಸುತ್ತ ಹೊಡೆದು ಮತ್ತಲ್ಲೇ ಬರುತ್ತದೆ. ಇದೆಲ್ಲ ಚಕ್ರ, ಕಾಲಚಕ್ರದಲ್ಲಿ ಒಂದ್ಸಲ ಮೇಲಕ್ಕೆ ಹೋಗುತ್ತೆ, ಒಂದ್ಸಲ ಕೆಳಕ್ಕೆ ಹೋಗುತ್ತೆ. ರಾಶಿಗಳು ಅಷ್ಟೇ. ಆ ಗ್ರಹಸ್ಥಿತಿ ಒಂದೊಂದು ಕಡೆಗಿಂದ ಒಂದೊಂದು ರೀತಿಯಾದಂಥ ಫಲಗಳನ್ನು ಕೊಡ್ತಾರೆ. ಅಶುಭೇರ ದೃಷ್ಟ್ಯ ಅಂಥೇಳಿ, ಅಂದರೆ ಅಶುಭವಾದಂತಹ ಫಲಗಳು ಅಶುಭವಾದಂತಹ ಗ್ರಹಗಳಿಂದ ಉಂಟಾಗ್ತದೆ ಅಂಥೇಳಿ. ಹಾಗೆ ಶುಭವಾದಂತಹ ಗ್ರಹಗಳು ಶುಭ ಫಲಗಳನ್ನು ಕೂಡ ನೀಡುತ್ತಾರೆ. ಒಟ್ಟಿನಲ್ಲಿ ನಿಮಗೆ ಕಾಲಚಕ್ರ ನಿಮ್ಮ ಕಡೆಗೆ ಬರುತ್ತೆ. ಒಂದು ಸಲ ಕಳ್ಕೊಳ್ಳೋದು, ಒಂದು ಸಲ ಬರೋದು, ತಕ್ಕಡಿ ಎರಡೂ ಕಡೆಗೆ ಸರಿಯಾಗಿರಬೇಕು ಅಂತಂದರೆ ಆಗೋದಿಲ್ಲ. ಈ ಸದ್ಯಕ್ಕೆ ನಿಮಗೆ ಕಳ್ಕೊಂಡಂಥದ್ದು ಸಿಗುವಂಥ ಚಾನ್ಸಸ್ ಇದೆ ಅಂತೇಳಿ ಹೇಳಬಹುದು. ಮತ್ತು ಬಹಳ ಮುಖ್ಯವಾಗಿ ಗೃಹಿಣಿಯರು ಸ್ವಲ್ಪ ಈ ತಿಂಗಳಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ರಾಮನಾಮ ಸ್ಮರಣೆ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಮತ್ತು ಇದ್ದಕ್ಕಿದ್ದಾಗ ದೂರ ಪ್ರಯಾಣ ಮಾಡುವಾಗ ತುಂಬ ಯೋಚನೆ ಮಾಡ್ಕೊಂಡು ಪ್ರಯಾಣ ಮಾಡಿ. ಪ್ರಯಾಣದಲ್ಲಿ ಏನೋ ಅವಘಡಗಳು, ಸಮಸ್ಯೆಗಳು, ಚಿಂತೆಗಳು ಬರುವಂಥ ಚಾನ್ಸಸ್ ಇದೆ. ಇದ್ದಕ್ಕಿದ್ದ ಹಾಗೆ ನೀವು ಹೋಗ್ತಾ ಇರ್ತೀರಿ, ಪ್ರಯಾಣ ಮಾಡ್ತಾ ಇರ್ತೀರಿ, ಅಂದರೆ ಏನೋ ಒಂದು ವಾಹನನೋ ಅಥವಾ ವಾತಾವರಣಗಳು ಹೀಗೆ ವ್ಯತ್ಯಾಸವಾಗಿ ನಿಮಗೆ ಒಂಥರ ಸಮಾಧಾನ ಇಲ್ಲ ಅಥವಾ ನಿಮಗೆ ಒಂಥರ ಏರುಪೇರು ಆಗುವಂಥ ಸಾಧ್ಯತೆಗಳು. ಎಲ್ಲ ಚೆನ್ನಾಗಿದೆಯಪ್ಪ, ಆದರೆ ಯಾಕೋ ಸಮಾಧಾನ ಇಲ್ಲ ಹೇಳುವಂಥದ್ದು ನಿಮಗೆ ಅನ್ನಿಸ್ತದೆ. ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ಈ ತಿಂಗಳಲ್ಲಿ ಪ್ರಯಾಣ ಮಾಡುವಾಗ ನೋಡಿಕೊಂಡು ಪ್ರಯಾಣ ಮಾಡಿ. ಇನ್ನು ನಕ್ಷತ್ರ ಪರಿಹಾರಗಳೇನು? ಒಂದನೇದಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದ. ನೀವು ರಥಸಪ್ತಮಿ ದಿವಸ 5ನೇ ತಾರೀಕಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿ. ಹಸ್ತ ನಕ್ಷತ್ರದವರು ನೋಡಿ ಈ ತಿಂಗಳು ಫುಲ್ಲು ನಾನು ಹೇಳಿದ್ದೆ ಮಾಘ ಮಾಸ ಅಥವಾ ಫೆಬ್ರವರಿ ಅಂತ ಇಟ್ಕೊಳ್ಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮನಾಮ ಸ್ಮರಣೆ ಮಾಡಿ. ಆ ರಾಮನಾಮ ಸ್ಮರಣೆ ನಿಮ್ಮ ಮನಸ್ಸು ಸಮಾಧಾನ ಆಗ್ತದೆ. ಮತ್ತು ನಿಮ್ಮಿಂದ 4 ಜನಕ್ಕೆ ಆ ರಾಮನಾಮ ಸ್ಮರಣೆ ವಿಶೇಷವಾದಂಥ ಶಕ್ತಿ ಬರುತ್ತೆ. ಅದು ಬಹಳ ಒಳ್ಳೆಯದಾದಂಥದ್ದು.
ಚಿತ್ತಾ ನಕ್ಷತ್ರ 1-2ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುನಾಮಸ್ಮರಣೆ ಮಾಡಿ. ನೀವು ಯಾವ ಗುರುಗಳನ್ನು ನಂಬುತ್ತೀರೋ, ಪ್ರಾರ್ಥನೆ ಮಾಡ್ತೀರೋ ಅಂತಹ ಗುರುನಾಮಸ್ಮರಣೆ ಮಾಡಿ. ಆ ಗುರುಗಳ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಯಾಕಂದರೆ ಚಿತ್ತಾ ನಕ್ಷತ್ರದವರು ಏನಾಗ್ತಾ ಇದೆ ಅಂತಂದರೆ ಸ್ವಲ್ಪ ಏರುಪೇರು ಕಿರಿಕಿರಿ ಬಹಳ ಆಗ್ತಾ ಇದೆ. ನಿಮಗೆ ಎಲ್ಲ ಅನುಕೂಲ ಅಂತ ಅನ್ನಿಸ್ತದೆ, ಆದರೆ ಎಲ್ಲೋ ಒಂದು ಕಡೆ ವಿರುದ್ಧ ಹೊಡಿತಾ ಇದೆ ನಿಮಗೆ ಅಲ್ವಾ. ನೀವು ಹೋಗ್ತಾ ಇರುವಂಥ ದಾರಿಗೆ ಅನುಕೂಲ ಬರ್ತಾ ಇಲ್ಲ, ಪ್ರತಿಕೂಲವಾಗ್ತಾ ಇದೆ. ಪ್ರತಿಕೂಲವಾಗ್ತಾ ಇದ್ದಾಗದೆಲ್ಲ ನೀವು ಏರುಪೇರು, ಮನಸ್ಸಿಗೆ ಏರುಪೇರು ಬರ್ತಾ ಇದೆ. ಹಾಗಾಗಿ ಚಿತ್ತಾ ನಕ್ಷತ್ರದವರು ಗುರುವನ್ನು ನಾಮಸ್ಮರಣೆ ಮಾಡಿ. ಈ ತಿಂಗಳ ಪ್ರತಿಯೊಂದು ದಿವಸವೂ ಕೂಡ ಬೆಳಗ್ಗೆ ಎದ್ದು ಗುರು ನಾಮಸ್ಮರಣೆ ಮಾಡದೆ ಹೊರಗಡೆ ಹೋಗಬೇಡಿ. ಹಾಗೆ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರೂ ಕೂಡ, ಗೃಹಿಣಿಯಾದರೂ ಅಷ್ಟೇ, ಪುರುಷ ಆದರೂ ಅಷ್ಟೇ, ಯಾರಾದರೂ ಕೂಡ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿ. ಆ ತುಳಸಿ ಅನುಗ್ರಹದಿಂದ ಬಹಳ ಶುಭವಾಗ್ತದೆ. ಹಾಗೆ ಈ ತಿಂಗಳಲ್ಲಿ ನೋಡಿ 3ನೇ ತಾರೀಕು ಬಹಳ ಉತ್ತಮವಾದಂಥದ್ದು, ಮತ್ತು 5ನೇ ತಾರೀಕಿಗೆ ರಥಸಪ್ತಮಿ ಇದೆ. ಇದು ಬಹಳ ಉತ್ತಮವಾದಂಥದ್ದು. ಯಾಕಂದರೆ ರಥಸಪ್ತಮಿ ನಮ್ಮ ಸಿಗುವುದೇ ಬಹಳ ದುರ್ಲಭವಾದಂಥದ್ದು ಅಲ್ವಾ. ಸಿಗ್ತದೆಯಾ, ಒಂದು ದಿವಸ ಸಿಕ್ಕಿದೆ, ಇನ್ನೊಂದು ದಿವಸ ಸಿಗುವುದಿಲ್ಲ ರಥಸಪ್ತಮಿ. ಹಾಗಾಗಿ 5ನೇ ತಾರೀಕು ರಥಸಪ್ತಮಿ ಇದೆ. ಆ ರಥಸಪ್ತಮಿ ದಿವಸ ಏನಾದರೂ ಪೂಜೆ ಪುನಸ್ಕಾರ ದೇವತಾರಾಧನೆ ಮಾಡಿ. ನೋಡಿ, ನಮ್ಮಲ್ಲಿ 3:30 ಮುಹೂರ್ತ ಅಂತ ಕರೀತಾರೆ. ಒಂದು ರಥಸಪ್ತಮಿ, ಒಂದು ಅಕ್ಷತೃತೀಯ, ಹಾಗೆ ವಿಜಯದಶಮಿ. ಇದು 3ಕ್ಕೆ ಬಹಳ ವಿಶೇಷವಾದಂಥ ಮುಹೂರ್ತ ಹೇಳ್ತಾರೆ. ಆದರೂ ಕೂಡ ಈ ಸಲ ಏನಾಗಿದೆಯಪ್ಪ ಅಂತಂದರೆ ಸಪ್ತಮಿ ಬೆಳಗ್ಗೆ ಎದ್ದು ಅಷ್ಟಮಿಯೂ ಕೂಡ ಬಂದುಬಿದೆ. ಆದರೂ ಕೂಡ 5ನೇ ತಾರೀಕಿಗೆ ಹಾಕಿದ್ದಾರೆ. 5ನೇ ತಾರೀಕು ಪಂಚಾಂಗ ಕರ್ತರೆಲ್ಲ ಯೋಚನೆ ಮಾಡಿ ಒಟ್ಟಿನಲ್ಲಿ 5ನೇ ತಾರೀಕಿಗೆ ಆಚರಣೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಇದಿಷ್ಟು ಒಂದು ಒಳ್ಳೆ ರೀತಿಯಾದಂಥದ್ದು ಕನ್ಯಾ ರಾಶಿಯವರಿಗೆ. ಇದೆಲ್ಲ ಭಗವಂತನ ಮೇಲೆ ಭಾರ ಹಾಕಿ ಆ ಭಗವಂತನ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ನಿಮ್ಮನ್ನು ಹೂವೆತ್ತಿದಾಗೆ ಭಗವಂತನ ಎತ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ. ಚಿಂತೆ ಹಿಂದೆ ಇತ್ತು, ಆ ಚಿಂತೆಗಳೆಲ್ಲ ಒಂದು ಸ್ವಲ್ಪ ದೂರ ಆಗಿದೆ ಕನ್ಯಾ ರಾಶಿಯವರಿಗೆ. ಇನ್ನು ಮುಂದೆ ಕೂಡ ದೂರ ಆಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.